ನಮಸ್ಕಾರ. ನಾವು ವೇಸ್ಟು ಅಂತ ಬಿಸಾಕೋ ವಸ್ತುವಿನಿಂದನೂ ನಮಗೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಲೀಟ್ರದ್ದು ಜ್ಯೂಸ್ ಬಾಟ್ಲನ್ನು ತೊಗೊಂಡು ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನೋ ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಸೀರೆ ಬಟ್ಟೆ ಆಗಲಿ ವೇಲ್ ಬಟ್ಟೆ ಆಗಲಿ 2 ಕಲರ್ ಬಟ್ಟೆ ತೊಗೊಳ್ಳಿ. 2 ಇಂಚಷ್ಟು ಕಟ್ ಮಾಡ್ಕೊಂಡು ತಗೊಳ್ಳಿ. ಅದನ್ನು ಬಾಟ್ಲಿಗೆ ಇದೇ ಥರನೇ ಹಾಕ್ಕೊಂಡು ಒಂದು ಸೈಡಲ್ಲಿ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಂಬಿಡಿ. ನಾನು ಸೀರೆದೊಂದು ಪೀಸು ಮತ್ತು ವೇಲ್ದೊಂದು ಪೀಸ್ ತೊಗೊಂಡಿದ್ದೀನಿ. ವೇಲ್ದುಗನ ಚಿಕ್ಕ ಚಿಕ್ಕದಾಗಿದ್ದರೆ ಮುಗ್ದೋಗಿದ ತಕ್ಷಣ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊತಾ ಇರಬೇಕು ಪೀಸು ಅಷ್ಟೇ ಬಟ್ಟೆನ. ನಾನು ಸೀರೆ ಪೀಸ್ದು ನಾನು ಬಾಟ್ಲಿಗೆ ಹಾಕ್ಬಿಟ್ಟು ತೋರಿಸ್ತಾಯಿ ನೋಡಿ. ಈ ಥರ ಒಳಗಡೆನಿಂದ ತಗೊಬೇಕು. ಒಂದು ರೌಂಡನ್ನು ಸುತ್ಕೊತಾ ಇರಬೇಕು. ಲಾಸ್ಟ್ ಪೂರ್ತಿ ಆಗೋವರೆಗೂ ಬಾಟ್ಲಿಗೆ ಫುಲ್ ರೌಂಡ್ ಆಗೋವರೆಗೂ ಇದೇ ಥರನೇ ಸುತ್ಕೊಳ್ಳಿ. ಎಲ್ಲ ಅಷ್ಟೇ ಒಳಗಡೆನಿಂದ ತೆಗೆದುಕೊಂಡು ಒಂದೊಂದು ರೌಂಡ್ನು ಸುತ್ಕೊತಾ ಇರ್ರಿ ಲಾಸ್ಟ್ವರೆಗೂ. ಒಂದು ಬಟ್ಟೆ ಪೀಸ್ ಪಟ್ಟಿ ಇರುತ್ತಲ್ಲ ಆ ಪಟ್ಟಿ ಪಕ್ಕದಲ್ಲೇ ಇನ್ನೊಂದು ಪಟ್ಟಿನೂ ಅಷ್ಟೇ ಸುತ್ಕೊಳ್ತಾ ಇರಿ. ಒಳಗಡೆನಿಂದ ಬಾಟ್ಲಲ್ಲಿ ತೆಗೆದುಕೊಂಡು ಲಾಸ್ಟ್ವರೆಗೂ ಸುತ್ತಿದ್ದಾದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿಬಿಟ್ಟು ಸೂಜಿ ದಾರದಲ್ಲೇ ಸ್ವಲ್ಪ ಹೊಲ್ದ್ಬಿಟ್ಟು ಒಳಗಡೆ ಸೇರಿಸ್ಬಿಡಿ. ನಾನು ಅಷ್ಟೇ ಸ್ವಲ್ಪ ಹೊಲ್ದ್ಬಿಟ್ಟು ಒಳಗಡೆ ಸೇರಿಸ್ಬಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಲರು ಬಟ್ಟೆ ಪೀಸ್ ತೊಗೊಳ್ಳಿ. ಅದನ್ನು ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ನಾವು ಮೊದಲು ಮಾಡ್ಕೊಂಬಂದಿರ್ತೀವಲ್ಲ ಒಂದೊಂದು ಪಟ್ಟಿಯಲ್ಲೂ ಅಷ್ಟೇ ಒಂದು ಪಟ್ಟಿ ಬಿಟ್ಬಿಡಬೇಕು. ಮತ್ತು ಇನ್ನೊಂದು ಪಟ್ಟಿಯಲ್ಲಿ ಸೇಫ್ಟಿ ಪಿನ್ನಲ್ಲಿ ಸೇರಿಸ್ಕೊಂಡು ಬರ್ತಾಯಿರಿ. ಒಂದು ರೌಂಡ್ ಫುಲ್ ಆಗೋವರೆಗೂ ಇದೇ ಥರನೇ ಮಾಡ್ಕೊಬೇಕು. ಮತ್ತು ಲಾಸ್ಟ್ವರೆಗೂ ಅಷ್ಟೇ ಇದೇ ಥರನೇ ಮಾಡ್ಕೊಂಬರ್ಬೇಕು. ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ನಾವು ಒಂದು ಪಟ್ಟಿ ಬಿಟ್ಬಿಟ್ಟು ಒಂದು ಪಟ್ಟಿಯಲ್ಲಿ ಸೇರಿಸ್ಕೊಂಡು ಬರ್ತಾ ಇರ್ತೀವಲ್ಲ ಆ ಬಟ್ಟೆ ಪೀಸ್ನ ಲಾಸ್ಟ್ವರೆಗೂ ಎಳ್ದ್ಕೊಂಬಿಡಿ. ಲಾಸ್ಟ್ ಎಡ್ಜಲ್ಲಿ ಸೂಜಿ ದಾರದಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಹೊಲ್ದ್ಕೊಂಬಿಡಿ. ಹೊಲ್ದ್ಬಿಟ್ಟು ಮತ್ತೆ ನಾವು ಮೊದಲು ಯಾವ ಥರ ಮಾಡ್ಕೊಂಡ್ವೋ ಅದೇ ಥರನೇ ಲಾಸ್ಟ್ವರೆಗೂ ಮಾಡ್ಕೊಂಡು ಬರ್ತಾ ಇರೋದಷ್ಟೇ. ಒಂದು ಪಟ್ಟಿ ಬಿಟ್ಬಿಡ್ಬೇಕು ಮತ್ತು ಇನ್ನೊಂದು ಪಟ್ಟಿಯಲ್ಲಿ ಸೇರಿಸ್ಕೊಂಡು ಬರ್ತಾ ಇರೋದಷ್ಟೇ. ಒಂದು ರೌಂಡು ಫುಲ್ ಆಗೋವರೆಗೂ ಇದೇ ಥರನೇ ಮಾಡ್ಕೊಬೇಕು. ಇನ್ನೊಂದು ರೌಂಡ್ಗೂ ಅಷ್ಟೇ ಮೊದಲು ಒಂದು ಪಟ್ಟಿ ಬಂದಿರುತ್ತಲ್ಲ ಆ ಪಟ್ಟಿ ಪಕ್ಕದಲ್ಲೇ ಇನ್ನೊಂದು ಪಟ್ಟಿನೂ ಅಷ್ಟೇ ಸೇರಿಸ್ಕೊಂಡು ಬರ್ತಾ ಇರೋದಷ್ಟೇ. ಜ್ಯೂಸ್ ಬಾಟ್ಲು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಿರಿಸೋಷ್ಟು ಒಂದು ಬಾಕ್ಸ್ ಇದ್ದರೆ ಒಳಗಡೆ ಇಟ್ಬಿಟ್ಟು ಒಂದು ಪಟ್ಟಿ ಆದಮೇಲೆ ಇನ್ನೊಂದು ಪಟ್ಟಿ ಸೇರಿಸ್ಕೊಂಡು ಲಾಸ್ಟ್ವರೆಗೂ ಇದೇ ಥರನೇ ಮಾಡ್ಕೊಂಡು ಬನ್ನಿ. ನಾನು ಅಷ್ಟೇ ಲಾಸ್ಟ್ವರೆಗೂ ಎಲ್ಲನೂ ಫುಲ್ ಒಂದೊಂದೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಇದರಲ್ಲಿ ಕಿಚನಲ್ಲಿ ಯೂಸ್ ಮಾಡೋ ಚಾಕುಗಳು ಎಲ್ಲನೂ ಇಟ್ಕೊಬೋದು. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೀ ಶರ್ಟ್ ಆಗಲಿ ಲೆಗ್ಗಿನ್ಸ್ ಪ್ಯಾಂಟ್ ಆಗಲಿ ಯಾವುದಿದ್ರೆ ಅದರಿಂದನೂ ಆ ಬಟ್ಟೆನಿಂದನೇ ಮಾಡ್ಕೊಬೋದು. ತುಂಬ ಈಸಿಯಾಗೂ ಮಾಡ್ಕೊಬೋದು. ಜಾಸ್ತಿ ಟೈಮೂ ಆಗೋದಿಲ್ಲ ಈ ಥರ ಮಾಡ್ಕೊಳೋದಕ್ಕೆ. ಒಳಗಡೆ ಪ್ಲಾಸ್ಟಿಕ್ ಬಾಟ್ಲಿದೆ ಅಂತಲೂ ಕಾಣಿಸೋದು ಇಲ್ಲ. ನೋಡೋದಕ್ಕೂ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಪೂರ್ತಿ ಲಾಸ್ಟ್ವರೆಗೂ ಆಗಿದ್ದಾದಮೇಲೆ ಮತ್ತು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಉಳಿದಿದ್ರೆ ಅದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡಿಕೊಂಡು ಸೂಜಿ ದಾರದಲ್ಲಿ ಹೊಲ್ದ್ಬಿಟ್ಟು ಅದನ್ನು ಅಷ್ಟೇ ಒಳಗಡೆ ಸೇರಿಸ್ಬಿಡಿ. ನಾನು ಯಾವ ಕಲರ್ ಬಟ್ಟೆ ಹಾಕ್ಬಿಟ್ಟು ಮಾಡಿದ್ದೀನೋ ಅದೇ ಕಲರ್ ಹಾಕಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ ಕಲರ್ ಬಟ್ಟೆ ಇದೆಯೋ ಅದರಿಂದನೇ ಈಸಿಯಾಗಿ ಮಾಡ್ಕೊಬೋದು. ಫುಲ್ ಲಾಸ್ಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ತುಂಬ ಈಸಿಯಾಗೂ ಮಾಡ್ಕೊಬೋದು. ಇದು ಇಡಿಸೋಷ್ಟು ಒಂದು ಬಾಕ್ಸ್ ಮುಚ್ಚಳ ಒಂದು ತೆಗೆದುಕೊಂಡು ಸ್ವಲ್ಪ ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಡಿ ಕೆಳಗಡೆ ಸೈಡ್ಗೆ. ಮತ್ತು ಇದರಲ್ಲಿ ದಾರದ ದಿಂಡುಗಳು ಮತ್ತು ಕಿಚನಲ್ಲಿ ಯೂಸ್ ಮಾಡೋವಂಥ ಚಾಕುಗಳು ಎಲ್ಲ ಇಟ್ಕೊಳೋದಕ್ಕೂ ಯೂಸ್ ಮಾಡ್ಕೊಬೋದು. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.